ನಮಸ್ಕಾರ ಸ್ನೇಹಿತರೆ. ಭಾರತ ಇಂದು ವಿಶ್ವದ ಮುಂದೆ ಶಕ್ತಿಯಾಗಿ ನಿಂತಿದೆ. ಈ ಬದಲಾವಣೆಯ ಹಿಂದಿರುವ ರಹಸ್ಯ ಏನು? ಯುವಶಕ್ತಿ, ಪರಿಶ್ರಮ ಮತ್ತು ಒಂದು ದೊಡ್ಡ ಕನಸು. ಇದು AI ಮೂಲಕ ರೂಪಿಸಲಾದ ವಿಶೇಷ ಪ್ರೇರಣೆಯ ಭಾಷಣ. ವಿಡಿಯೋ ಕೊನೆಯವರೆಗೂ ನೋಡಿ ವೀಕ್ಷಕರೇ. ಇಂದು ನಾನು ನಿಮ್ಮೊಂದಿಗೆ ಮಾತನಾಡಲು ಬಂದಿರುವುದು ನಮ್ಮ ದೇಶದ ಭವಿಷ್ಯದ ಬಗ್ಗೆ, ನಮ್ಮ ಯುವಶಕ್ತಿಯ ಬಗ್ಗೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಬಗ್ಗೆ. ಇಂದು ಭಾರತ ವಿಶ್ವದ ವೇದಿಕೆಯಲ್ಲಿ ಹೊಸ ಆತ್ಮವಿಶ್ವಾಸದೊಂದಿಗೆ ನಿಂತಿದೆ. ಒಂದು ಕಾಲದಲ್ಲಿ ನಾವು ಅಭಿವೃದ್ಧಿಶೀಲ ರಾಷ್ಟ್ರವೆಂದು ಕರೆಯಲ್ಪಡುತ್ತಿದ್ದೆವು. ಆದರೆ ಇಂದು ನಾವು ಅಭಿವೃದ್ಧಿಯ ದಾರಿಯಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವ ಶಕ್ತಿಶಾಲಿ ರಾಷ್ಟ್ರ. ಈ ಬದಲಾವಣೆಗೆ ಕಾರಣ ಯಾರು? ಇದು 140 ಕೋಟಿಯ ಭಾರತೀಯರ ಪರಿಶ್ರಮ. ಅಭಿವೃದ್ಧಿಯ ದಾರಿಯ ಬಗ್ಗೆ ನೋಡೋಣ ವೀಕ್ಷಕರೇ. ನಮ್ಮ ದೇಶದಲ್ಲಿ ಡಿಜಿಟಲ್ ಕ್ರಾಂತಿ ಸಂಭವಿಸಿದೆ. ಗ್ರಾಮದಿಂದ ನಗರವರೆಗೆ ಇಂಟರ್ನೆಟ್ ಸಂಪರ್ಕ ಬಂದಿದೆ. ಡಿಜಿಟಲ್ ಪಾವತಿಗಳಲ್ಲಿ ಭಾರತ ವಿಶ್ವದ ಗಮನ ಸೆಳೆದಿದೆ. ಸ್ಟಾರ್ಟ್ಅಪ್ಗಳು, ಹೊಸ ಉದ್ಯಮಗಳು, ಯುವ ಉದ್ಯಮಿಗಳು ಇವರು ನಮ್ಮ ದೇಶದ ಭವಿಷ್ಯದ ಶಕ್ತಿ. ಭಾರತದ ಅಭಿವೃದ್ಧಿ ಕೇವಲ ಸರ್ಕಾರದಿಂದ ಸಾಧ್ಯವಲ್ಲ, ಪ್ರತಿ ನಾಗರಿಕರ ಸಹಕಾರ ಅಗತ್ಯ. ನನ್ನ ಯುವ ಮಿತ್ರರೇ, ನೀವು ಉದ್ಯೋಗ ಹುಡುಕುವವರಾಗಬೇಡಿ, ಉದ್ಯೋಗ ಸೃಷ್ಟಿಸುವವರಾಗಿರಿ. ಹೊಸ ಕೌಶಲ್ಯಗಳನ್ನು ಕಲಿಯಿರಿ, ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ಡಿಜಿಟಲ್ ಜಗತ್ತಿನಲ್ಲಿ ನಿಮ್ಮ ಸ್ಥಾನವನ್ನು ನಿರ್ಮಿಸಿಕೊಳ್ಳಿ. ಇಂದು ಜಗತ್ತು AI, ವಿಜ್ಞಾನ, ತಂತ್ರಜ್ಞಾನದಲ್ಲಿ ಮುಂದೆ ಸಾಗುತ್ತಿದೆ. ನಮ್ಮ ಭಾರತೀಯ ಯುವಕರು ಈ ಕ್ಷೇತ್ರಗಳಲ್ಲಿ ಮುನ್ನಡೆಯಬೇಕು. ನಮ್ಮ ವಿಜ್ಞಾನಿಗಳು ವಿಶ್ವಕ್ಕೆ ಹೆಸರು ತಂದಿದ್ದಾರೆ. ಆಂತರಿಕ ಕ್ಷೇತ್ರದಲ್ಲಿ ನಮ್ಮ ಸಾಧನೆಗಳು ವಿಶ್ವದ ಗಮನ ಸೆಳೆದಿವೆ. ಇದು ಕೇವಲ ವಿಜ್ಞಾನಿಗಳ ಜಯವಲ್ಲ, ಇದು ಪ್ರತಿಯೊಬ್ಬ ಭಾರತೀಯನ ಜಯ. ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರು ನಮ್ಮ ಹೊಟ್ಟೆ ತುಂಬಿಸುತ್ತಾರೆ. ಸ್ಮಾರ್ಟ್ ಕೃಷಿ, ನೀರಿನ ಸಂರಕ್ಷಣೆ, ಆಧುನಿಕ ತಂತ್ರಜ್ಞಾನ ಇವುಗಳನ್ನು ಬಳಸಿಕೊಂಡು ಕೃಷಿಯನ್ನು ಬಲಪಡಿಸಬೇಕು. ಗ್ರಾಮ ಬಲವಾದರೆ ದೇಶ ಬಲವಾಗುತ್ತದೆ. ಇಂದು ನಮ್ಮ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ವಿಜ್ಞಾನ, ರಕ್ಷಣಾ ಇಲಾಖೆ, ಕ್ರೀಡೆ, ವ್ಯವಹಾರ ಎಲ್ಲೆಡೆ ಅವರ ಸಾಧನೆ ಕಾಣುತ್ತಾ ಇದೆ. ಮಹಿಳೆಯರು ಶಕ್ತಿಶಾಲಿಯಾಗಿದ್ದರೆ ಕುಟುಂಬ ಬಲವಾಗುತ್ತದೆ. ಕುಟುಂಬ ಬಲವಾದರೆ ದೇಶ ಬಲವಾಗುತ್ತದೆ. ಭಾರತ ಇಂದು ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿದೆ. ನಮ್ಮ ಗುರಿ ಅಭಿವೃದ್ಧಿಶೀಲ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವುದು. ಪಾರದರ್ಶಕತೆ, ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಇವು ನಮ್ಮ ಅಭಿವೃದ್ಧಿಯ ಆಧಾರ. ನಮ್ಮ ದೇಶದಲ್ಲಿ ವಿಭಿನ್ನ ಭಾಷೆಗಳು, ಸಂಸ್ಕೃತಿಗಳು, ಧರ್ಮಗಳು ಇದ್ದರೂ ನಾವು ಎಲ್ಲರೂ ಭಾರತೀಯರು. ಏಕತೆ ನಮ್ಮ ಶಕ್ತಿ, ಸಾಮರಸ್ಯ ನಮ್ಮ ಗುರುತು. ಇಂದು ನಾವು ಹೊಸ ಸಂಕಲ್ಪ ಮಾಡಬೇಕು. 2047 ಒಳಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಬೇಕು. ಪ್ರತಿ ನಾಗರಿಕ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿದರೆ ನಮ್ಮ ದೇಶವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ. ನಿಮ್ಮ ದೇಶದ ಮೇಲೆ ಪ್ರೀತಿ ಇರಲಿ. ನಿಮ್ಮ ಪರಿಶ್ರಮ ದೇಶದ ಅಭಿವೃದ್ಧಿಗೆ ಕಾರಣವಾಗಲಿ. ನಮ್ಮ ಕೈಗಳಲ್ಲಿ ಶಕ್ತಿ ಇದೆ, ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಇದೆ, ನಮ್ಮ ಹೃದಯದಲ್ಲಿ ದೇಶಭಕ್ತಿ ಇದೆ. ಜೈ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.